ಇವತ್ತೇನಪ್ಪ ಸ್ಪೆಷಲ್? ಇವತ್ತ ಸ್ಪೆಷಲ್ ಮೀನು ಸಾಂಬಾರ್ ಜೊತೆ ಮೀನು ಫ್ರೈ. ಬರ್ರಿ ನೋಡಮ್ರಿ. ಈ ತರ ನದಿ ದಂಡಿಗೆ ಬಂದು ಮೀನ ತೊಳೆದು ತಿನ್ನೋದು ರುಚಿಗಿಲ್ಲೇ ಬೇರೆ ಇರ್ತದ್ರಿ. ನಮ್ಮ ಬಡೆ ಸಾಬ ಅವ್ರ ಕೈ ರುಚಿ ತಿಂದ್ರಂತ ಸ್ವರ್ಗನೇ. ಬರ್ರಿ ಇವಾಗೆಲ್ಲ ಮೀನು ಅದೆಲ್ಲ ತೊಳೆದು ಸಜ್ಜು ಮಾಡಿಟ್ಕೊಂಡಿವಿ. ಒಂದೊಂದಾಗಿ ನಮ್ಮ ಬಡೆ ಸಾಬ್ ಅವ್ರು ಹೇಳ್ತಾರ, ಅವ್ರ ಭಟ್ರ ಇದ್ದಂಗೆ ನಮ್ಗೆ. ಹೇಳ್ರಿ ಏನದ? ಕಾರ್ನ್ ಫ್ಲೋರ್ ಇಟ್ಟು ನೋಡ್ರಿ. ಇದು ಎಲ್ಲ ಅದ್ರಾಗ ಇದ್ರಾಗ ಎಲ್ಲ ಮಸಾಲೆ ಎಲ್ಲ ಇದ್ರಾಗ ಎಲ್ಲ ಒಟ್ಟ ಇದು ಕಬಾಬ್ ಫ್ರೈ ಮಾಡಕ ಬಾರಿ ಎಲ್ಲ ಇದೆ. ಚೆನ್ನಾಗಿ ಕಲ್ಸಿಬೇಕು. ಅದು ಕಲ್ಸ್ರಿ ಅಂದ್ರೆ ಮೀನು ಉಣ್ಬೇಕಂತ ಭಾಳ ಕಾಯಿಸಿತ್ತು. ಇದು ಇವತ್ತು ಆಗ್ಯದ. ಸ್ವಲ್ಪ ಒಳ್ಳೆ ಪೇಸ್ಟ್ ಹಾಕ್ಬೇಕು. ಪೇಸ್ಟ್ ಹಾಕ್ಬೇಕು ಸ್ವಲ್ಪ. ಇದ್ರಾಗ ಎಲ್ಲ ಇದ್ರಾಗ ಕಲ್ಸ್ಬೇಕು. ಇದ್ರಾಗ ಕಲ್ಸಿ ಒಂದು 10 ನಿಮಿಷ ಇಡಬೇಕು. ಕಲ್ಸ್ರಿ ನೋಡ್ರಿ. ನಿಮ್ಗೆ ಎಷ್ಟು ಬೇಕಾದ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡ್ರಿ. ಇವಾಗ ಎಲ್ಲಷ್ಟು ಕಲಿಸಿಟ್ಟಿವ್ರಿ. ಈಗ ಒಂದು 10 ನಿಮಿಷ ಬಿಟ್ಟು ಆಮ್ಯಾಗ ಫ್ರೈ ಮಾಡೋಣ ಬರ್ರಿ. ಈಗ ಎಲ್ಲ ಫ್ರೈ ಮಾಡ್ಲಿಕ್ಕೆಲ್ಲ ತಯಾರು ಮಾಡಿ ಇಟ್ಕೊಂಡಿವ್ರಿ. ಈಗ ಅಲ್ಲಿ ಗಂಟ ಮತ್ತೆ ಮೀನು ಸಾರು ಮಾಡೋಣ ಬರ್ರಿ. ಮೀನು ಸಾರು ಮಾಡಕ್ಕೆಲ್ಲ ನಮ್ಮ ಬೇಡ ಸಾಬ ಅವ್ರೆಲ್ಲ ತಯಾರು ಮಾಡಿ ಇಟ್ಕೊಂಡ್ರಿ. ಏನ್ ಹಾಕ್ತಾರ ಸಾಬ್ರೆ ಅಡಿಗೆ ಎಣ್ಣೆ? ಈಗ ಎಷ್ಟೊತ್ತಾಗ ಬಿಡ್ಬೇಕ್ರಿ ಅದ? ಇದು ಒಂದು 2 ನಿಮಿಷ ಅಷ್ಟೇ. 2 ನಿಮಿಷ. ನಮಗೆಲ್ಲ ನಮ್ಮ ಅಣ್ಣವ್ರಿಗೆ ನೆಗಡಿ ಆದಂತರ ಅದಾಗ ಅವ್ರಿಗೋಸ್ಕರ ಮಾಡಿಸ್ಕೊಂತೀವಿ ಏನ. ಈಗ ಎಣ್ಣೆ ಚೆನ್ನಾಗಿ ಕುದಿಯಕೊಂತದ. ಈಗ ಬರ್ರಿ ಮೀನು ಹಾಕೊಂತಾರ. ಉಪ್ಪು, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಕರ್ಬೂಜು, ಎಳ್ಳು ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕಬೇಕು. ನಮಗೆ ಯಾಕೆ ಎಲ್ಲ ಹೇಳ್ಕೊಡಕ್ಕಂತಂದ್ರೆ ನೆಕ್ಸ್ಟ್ ಟೈಮ್ ಯಾರಾದ್ರೂ ಮನ್ಯಾಗ ಮಾಡ್ಬೇಕಂದ್ರೆ ಈ ಚಾನಲಿಂದ ನೋಡಿ ಮಾಡ್ರಿ ಅಕಸ್ಮಾತ್ ಅಂತ ಹೇಳ್ಕೊಂತಾರ ಅವರು. ಏನ್ರಿ ಅದ? ಕರ್ಬೂಜು ಎಳ್ಳಾದ್ಮೇಲೆ ಇದು ಧನಿಯಾ ಪುಡಿ ಹಾಕಬೇಕು. ನಿಮ್ಗೆ ಎಷ್ಟು ಬೇಕಷ್ಟು ಧನಿಯಾ ಪುಡಿನ. ಕಸ್ತೂರಿ ಮೆಂತ್ಯ ಹಾಕಬೇಕು. ಕಸ್ತೂರಿ ಮೆಂತ್ಯ, ಕೊತ್ತಂಬರಿ ಕಾಳು, ಚಕ್ಕಿ ಮಸಾಲೆ, ಹೂವಿನ ಮದ್ದು ಎಲ್ಲ ಇದ್ರಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಬೇಕು. ಇದು ಮೀನಕ್ಕಂತ ಸ್ಪೆಷಲ್ ಆಗಿ ಅದ ಮಸಾಲೆ. ಮೀನು ಸಾಲಕ್ಕೆ ಸ್ಪೆಷಲ್ ಅದ. ಸ್ಪೆಷಲ್ ನಾವು ಮನೆಗೆ ಕುಟ್ಕೊಂಡ್ ಬಂದಿವಿ. ಮನೆಗೆ ರೆಡಿ ಮಾಡ್ತಾರ ಎಲ್ಲ ಟಲ್ಲೆ ಮಾಡ್ತೀವಿ ಮನೆಗೆ. ನಾವು ನಿಮ್ಮ ಯೂಟ್ಯೂಬ್ ಚಾನಲ್ ನೋಡಿ ನಾವು ಬಂದಿವ್ರಿ. ಕೊಬ್ಬರಿ, ಹಸಿ ಕೊಬ್ಬರಿ, ಅದು ಹಸಿ ಕೊಬ್ಬರಿ, ಅದು ತೆಂಗಿನಕಾಯಿ ಅದ. ತೆಂಗಿನಕಾಯಿ ನಾವು ನಮ್ಮ ಮನೆಯಲ್ಲಿ ತಯಾರು ಮಾಡಿದಂತ ಚೆನ್ನಾಗಿ ಸಣ್ಣ ಕಟ್ ಮಾಡಿ ಅಂತ ತೊಗೊಂಡ್ಬಂದಿವಿ. ಸಣ್ಣ ಮನೆ ಮಾಡ್ರಿ. ನಾವು ಯಾವ್ದನ್ನ ಯೂಸ್ ಮಾಡಲ್ಲ. ಹೌದ್ರಿ. ಅದಕ್ಕಲ್ಲೇ ನಾವು ಮನೆಯಲ್ಲಿ ತಯಾರು ತೆಂಗಿನ ಕೊಬ್ಬರಿ ಹಸಿ, ಅದು ಹಸಿ ಕೊಬ್ಬರಿ. ಹಸಿ ಕೊಬ್ಬರಿ ಹಾಕಿದ್ರೆ ಟೇಸ್ಟ್ ಬರ್ತದೆ. ಬ್ಯಾಡಿಗೆ ಮೆಣಸಿನಕಾಯಿ ಕುಟ್ಟಿದ ಪುಡಿ, ನಿಂಬೆ ಹಣ್ಣು. ಅವ್ರಿ ಇದು ಮನ್ಯಾಗಲ್ಲ, ನಮ್ಮ ಮನ್ಯಾಗ ನಮ್ಮವರು ಹುಂಚಣ್ಣ ಹಾಕ್ತಾರ ಲಾಸ್ಟಿಗೆ. ನೀವು ಯಾಕಂದ್ರೆ ಅದು ಹುಂಚೆ ಇಲ್ಲ ನಮ್ಮಲ್ಲಿ. ಹುಂಚೆ ಇಲ್ಲ. ಹುಂಚೆ ಸರಿ ನಾವು ಹಿಂಬಿಕೆ ಎಣ್ತೀವಿ. ಅದಕ್ಕೆ ಏನಾಗಲ್ಲ. ಅದು 3% ಆದ, ಇದು 75% ಆದ. ಹಂಗಾಗಿ ನಾವು ಇದು ಹಾಕ್ತಿವಿ. ಹುಂಚೆ ಇಲ್ಲ ಈಗ ಸದ್ಯಕ್ಕೆ. ಅದಕ್ಕಲ್ಲೇ ಹಿಂಬಿಕೆ ಯೂಸ್ ಮಾಡ್ತೀವಿ ನಾವು. ಕೊತ್ತಂಬರಿ ಸೊಪ್ಪು ಹಾಕಬೇಕು. ಆಮೇಲೆ ಸ್ವಲ್ಪ ಲಾಸ್ಟಿಗೆ ಎಲ್ಲ ಇಳಿಸಿದ ಮೇಲೆ ಎಲ್ಲ ಆಗ್ತದ. ಮೀನು ಸಾಂಬಾರು ಆಗ್ಯದ. ಮೀನು ಫ್ರೈ ಮಾಡೋಣ ಬನ್ನಿ. ಎಣ್ಣೆ ಹಾಕೊಂತ ನಮ್ಮ ಬಡೆ ಸಾಬ್ರ. ಎಣ್ಣೆ ಹಾಕಬೇಕು. ರೈಟ್ ಹಾಕ್ರಿ ಬರ್ರಿ. ಅವ್ರ ಫ್ರೈ ನಮ್ಮ ಉತ್ತರ ಕನ್ನಡದ ರುಚಿ ನೋಡ್ರಿ.
ಹೆಂಗಪ್ಪ ಟೇಸ್ಟ್ ಹಾಂ ನಮ್ಮ ಅಣ್ಣ ನಾವು ಎಲ್ಲೆಲ್ಲಿ ಮೀನು ಚೊಲೋ ಸಿಗ್ತದ ಅಲ್ಲಿ ಎಲ್ಲ ಹೋಗಿ ಬಂದೀವಿ ನಾವು ಅದು ಯಾವ್ದ್ರ ಯಾವ ಅದು ಅಲ್ಲಿ ಮೀನು ತಿನ್ನಕ್ಕೆ ಹೋಗ್ತೀವಿ ಚಿಂತುಣಿ ಬ್ರಿಡ್ಜಿಗೆ ಹೋಗಿವಿ ಎಲ್ಲೇನು ಚಲೋ ಮಾಡ್ತಾರೆ ಎಲ್ಲ ಕಡೆ ಹೋಗಿವಿ ಬಟ್ ಬಡೆ ಸಾರು ಟೇಸ್ಟ್ ಮಾಡ್ರ ಚಿಕನ್ದಾಗ ಕೇಪ್ಸ್ ಇರ್ತದಲ್ರಿ ಆ ಟೈಪ್ ಆಗಿ ನೋಡಿದ್ರು ಮಾತ್ರ ಭಾಳ ಟೇಸ್ಟ್ ಬಿಡ ಇವತ್ತು ಒಂದು ದಿವಸ ನಾವು ಯಾಕಡೆ ಹೋಗ್ಲಾರ್ದ ಈ ಕಡೆ ಬಂದು ಇಲ್ಲಿ ತಿನ್ನೋದಕ್ಕನ ಸ್ವಾರ್ಥಕ ಅಂತ ನನಗೆ ಅನಿಸ್ತು ಯಾರಾದ್ರೂ ಮತ್ತೆ ಅಡುಗೆ ಮಾಡ್ಸಂಗಿತ್ತಂದ್ರೆ ಇನ್ಸ್ಟಾಗ್ರಾಮ್ ಮೆಸೇಜ್ ಹಾಕ್ರಿ ಯಾರು ರೆಸ್ಪಾನ್ಸ್ ಮಾಡ್ತಾರ ಸೂಪರ್ ಆದ್ರಿ ಟೇಸ್ಟ್ ಏನು ಹೇಳಂಗೆ ಯಾವ ಥರ ಹೇಳಕ್ಕೆ ಬಂದು ನಮ್ಗೆ ಅರ್ಥನೇ ಆಗಲ್ಲ ಅಷ್ಟು ಟೇಸ್ಟ್ ಮಾಡಿಬಿಟ್ರ ಬೆಳೆಸೋರು ಈ ಫ್ರೈ ಬಗ್ಗೆ ಅಂತ ಮಾತಾಡೋಂಗಿಲ್ಲ ಇನ್ನು ಮೀನು ಸಾರು ಬಗ್ಗೆ ಸ್ವಲ್ಪ ನೋಡ್ಬೇಕು ಎಲ್ಲರೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಉತ್ತರ ಕರ್ನಾಟಕ ಪ್ರತಿಭೆ ಬೆಳೆಸ್ರಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು